ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ವ್ಲಾಗ್ನ ಮಾರ್ನಿಂಗ್ 10 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಂತ ಅಂದರೆ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ ನಾನು ನನ್ನ ತಂಗಿ. ಸೊ ಅದಕ್ಕೆ ಮಾರ್ನಿಂಗ್ 10 o'clock ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಶಾಪಿಂಗ್ ಹೋಗೋದಕ್ಕೆ ರೆಡಿ ಆಗಬೇಕು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಟಿಫನ್ ಮಾಡಬೇಕು. ಇವತ್ತಿನ ಟಿಫನ್ಗೆ ಅಂತ ದೋಸೆ ಹಾಗೂ ವೆಜಿಟೇಬಲ್ ಕುರ್ಮಾ ಮಾಡಿದ್ದಾರೆ ಅಮ್ಮ. ಸೊ ಅದನ್ನು ತಿಂದು ನಾನು ರೆಡಿ ಆಗಬೇಕು ಇವಾಗ. ಓಕೆ ಗಾಯ್ಸ್, ಇನ್ನು ಟಿಫನ್ ಮಾಡಿ ಹಾಗೆ ರೆಡಿಯಾಗಿ ನಾನು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಅಮ್ಮ ಟಿಫನ್ಗೆ ಅಂತ ಹೇಳಿ ತರಕಾರಿ ಸಾಗು ಹಾಗೆ ದೋಸೆ ಮಾಡಿದರು. ಸೊ ಅದನ್ನೇ ಟಿಫನ್ ಮಾಡ್ಕೊಂಡಿದ್ದಾಯಿತು. ಹಾಗೆ ರೆಡಿ ಕೂಡ ಆಗಿದ್ದೀನಿ. ಈ ರೀತಿ ಸಿಂಪಲಾಗಿ ಶಾಪಿಂಗಿಗೆ ಅಲ್ವಾ, ಸೊ ಪೋನಿಟೇನ್ ಹಾಕ್ಕೊಂಡು ಕಂಫರ್ಟಬಲ್ ಡ್ರೆಸ್ ಹಾಕ್ಕೊಂಡು ಹಾಗೆ ಒಂದು ಬ್ಯಾಗಲ್ಲಿ ಒಂದು ವಾಟರ್ ಬಾಟಲು ಹಾಗೆ ಒಂದು ಅಂಬ್ರೆಲಾ ಎಲ್ಲ ತೊಗೊಂಡಿದ್ದೀನಿ. ಅದಾದಮೇಲೆ ನನ್ನ ತಂಗಿ ನೋಡ್ತಾ ಇರ್ಬೋದು, ಇನ್ನು ಅವಳು ಕೂಡ ಈ ರೀತಿ ಒಂದು ಜೀನ್ಸ್ ಆ್ಯಂಡ್ ಟಾಪ್ ಹಾಕ್ಕೊಂಡಿದ್ದಾಳೆ. ಇನ್ನು ನಮ್ಮಮ್ಮ ಇನ್ನು 3 ಜನನೂ ರೆಡಿಯಾಗಿದ್ದಾಯಿತು. ಸೊ ಮನೆ ಬಿಟ್ವಿ. ನಾವು ಮನೆ ಬಿಡೋ ಅಷ್ಟರಲ್ಲಿ ಒಂದು 11:30, 12 ಆಗೋಗಿತ್ತು. ಇನ್ನು ನಾವು ಇವಾಗ ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿಂದನೇ ಹೋಗಿ ಡೈರೆಕ್ಟು ನಮ್ಮ ಊರಿಂದನೇ ಬಸ್ಸು ಕೂಡ ಸಿಗುತ್ತೆ. ಡೈರೆಕ್ಟ್ ಮಾರ್ಕೆಟ್ಗೇ ಇದೆ. ಸೊ ಬಸ್ ಕೂಡ ಬೇಗ ಸಿಕ್ತು. ಸೊ ಹೋಗ್ತಾ ಇದ್ದೀವಿ ಇವಾಗ. ಇವತ್ತು ಸಂಡೇ ಅಲ್ವಾ, ಸೊ ಟ್ರಾಫಿಕ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಬಟ್ ಅಷ್ಟೊಂದು ಟ್ರಾಫಿಕ್ ಏನು ಇರಲಿಲ್ಲ. ಇನ್ನೇನು ಮಧ್ಯಾಹ್ನ ಟೈಮ್ ಅಲ್ವಾ, ಸೊ ಇರಲಿಲ್ಲ. ಸೊ ಆರಾಮಾಗೇ ಬೇಗನೆ ಹೋದೋ. ಫೈನಲಿ ಮಾರ್ಕೆಟಿಗೆ ರೀಚ್ ಆದ್ವಿ. ಫ್ರೆಂಡ್ಸ್, ಇನ್ನು ನಾವು ಮಾರ್ಕೆಟ್ಗೆ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ 1 o'clock ಆಗಿಬಿಟ್ಟಿತ್ತು. ಸೊ ಬೇಗ ಹೋಗಿ ತೊಗೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ರೋಡ್ ಕ್ರಾಸ್ ಮಾಡಿ ಇನ್ನು ಹೋಗ್ತಾ ಇದ್ದೀವಿ. ಇನ್ನು ಅಲ್ಲೆಲ್ಲನೂ ಟಾಪ್ ತೊಗೊಳ್ಳೋವಾಗ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇವತ್ತು ತುಂಬಾ ಜನ ಇದ್ದರು ಅಂತ ಹೇಳ್ಬೋದು. ಸಂಡೇ ಅಲ್ವಾ, ಸೊ ತುಂಬಾ ಜನ ಇದ್ದರು. ಇನ್ನು ಎಲ್ಲನೂ ಶಾಪಿಂಗ್ ಆಗಿತ್ತು. ಇಲ್ಲಿ ಏನು ಬ್ಯಾಗ್ ತೊಗೊಳ್ಳೋವಾಗ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಈ ಕಡೆ ಸುದರ್ಶನ್ ಇದೆಯಲ್ಲ, ಸೊ ಆ ರೋಡಲ್ಲಿ ಬಂದ್ವಿ. ಸೊ ಇಲ್ಲಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ಫ್ರೀ ಇತ್ತು ಈ ರೋಡಲ್ಲಿ ಸ್ವಲ್ಪ. ಸೊ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಎಲ್ಲನೂ ತೊಗೊಂಡಿದ್ದಾಯಿತು, ಆದರೂ ಸುಮ್ಮನೆ ಹೋಗ್ತಾ ಇದ್ದೋ ನೋಡೋಣ ಏನೇನಿದೆ ಅಂತ. ಇನ್ನು ಯಾವಾಗ್ಲೂ ನಮಗೇನೋ ತೊಗೋಬೇಕು ಅಂದರೆ ನಾನು ನನ್ನ ತಂಗಿ ನಮ್ಮ ಅಕ್ಕ ಅವ್ರು ಮಾತ್ರ ಹೋಗ್ತಿದ್ದೋ. ಈ ಸಲ ನಮ್ಮ ಅಮ್ಮನೂ ಕೂಡ ಕರ್ಕೊಂಡು ಹೋಗಿದ್ರಿಂದ ಅವರು ತುಂಬ ದಿನ ಆಗಿತ್ತು ಚಿಕ್ಕಪೇಟೆಗೆಲ್ಲ ಹೋಗಿ. ಸೊ ಹಾಗೇ ಏನೇನಿದೆ ಏನು ಅಂತೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಿದ್ದೋ ಅಷ್ಟೇ. ಇನ್ನು ಅಲ್ಲೆಲ್ಲ ನೋಡಿಕೊಂಡು ಏನೇನಿದೆ ಅಂತ ಎಲ್ಲ ತೊಗೊಂಡಿದ್ದಾಯಿತು. ಸೊ ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ನಾವು ಎಲ್ಲ ತೊಗೊಂಡು ಚಿಕ್ಕಪೇಟೆಯಿಂದ ಈಚೆ ಬರೋ ಅಷ್ಟರಲ್ಲಿ ಒಂದು 3 o'clock ಆಗಿತ್ತು. ಸೊ 3ಗೆ ಬಿಟ್ಟರೆ ನಾವು ಮನೆಗೆ ರೀಚ್ ಆಗೋದು ಒಂದು 4:15 ಆಗ್ಬೋದು ಅಂತ ಅನಿಸುತ್ತೆ. ನಾವು ಒಂದು 4ಗೆ ರೀಚ್ ಆಗ್ತೀವಿ ಅಂದ್ಕೊಂಡೆ, ಬಟ್ 4:30 ಆಗೋಯಿತು ಬಿಕಾಸ್ ಆಫ್ ಟ್ರಾಫಿಕ್. ಗಾಯ್ಸ್, ಇನ್ನು ಚಿಕ್ಕಪೇಟೆಯಲ್ಲೆಲ್ಲನೂ ಕೂಡ ಶಾಪಿಂಗ್ ಆಯಿತು. ಸೊ ಶಾಪಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ 4:30 ಆಗಿತ್ತು. ಸೊ ಇನ್ನು ನಾನೊಂದು 1/2 hour ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ. ಇನ್ನೇನಂತಂದರೆ ಈ ಲಾಗಲ್ಲೇನೇ ಇವಾಗ ನಾನೇನೇನು ತೊಗೊಂಡು ಬಂದೆ ಚಿಕ್ಕಪೇಟೆನಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ತೋರಿಸೋಣ ಅಂತ ಡಿಸೈಡ್ ಮಾಡಿಕೊಂಡು ಈ ಲಾಗ್ನಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಕಾಸ್ ನಾವೇನು ತುಂಬಾ ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಅಮ್ಮಗೆ ಮತ್ತು ನನ್ನ ತಂಗಿಗೆ, ಇನ್ನು ನಮ್ಮ ಅಕ್ಕಗೆ, ನನಗೆ ಅಂತ ಸ್ವಲ್ಪನೇ ಕೂಡ ಶಾಪಿಂಗ್ ಮಾಡಿದ್ದು. ಸೊ ಆದ್ದರಿಂದ ಇದಕ್ಕೆ ಅಂತಲೇ ಇನ್ನೊಂದು ಲಾಗ್ ಬೇಡ ಅಂತ ಹೇಳ್ಬಿಟ್ಟು ಇದೇ ಲಾಗ್ನಲ್ಲೇ ಕೂಡ ಕಂಟಿನ್ಯೂ ಮಾಡೋಣ, ಇದೇ ಲಾಗ್ನಲ್ಲಿ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹಾಗಾದರೆ ನೋಡೋಣ ಬನ್ನಿ, ನಾವಿವಾಗ ಚಿಕ್ಕಪೇಟೆಯಲ್ಲಿ ಏನೇನು ಶಾಪಿಂಗ್ ಮಾಡ್ದೋ ಅಂತ. ಓಕೆ ಬನ್ನಿ, ಏನೇನು ತೊಗೊಂಡ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಾನೀಗ ಮೊದಲಿಗೆ ನಾನು ತೊಗೊಂಡಿರೋದು 2 piece ಸೆಟ್ಟು, 3 piece ಸೆಟ್ಟು ಅಂತ ತೊಗೊಂಡಿದ್ದೀನಿ. ಅದಾದಮೇಲೆ ಶಾರ್ಟ್ ಕುರ್ತೀಸ್, ಅದಾದಮೇಲೆ ಸ್ವಲ್ಪ ಬ್ಯಾಗ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ನೈಟಿ ನಮ್ಮಮ್ಮಗೆ, ಅದಾದಮೇಲೆ ಸ್ವಲ್ಪ ಜೀನ್ಸ್ ಟಾಪ್ಸು. ಓಕೆ, ನಾನು ಇವಾಗ ಮೊದಲಿಂದ ತೋರಿಸ್ತಾ ಹೋಗ್ತೀನಿ. ಫಸ್ಟು ಶಾರ್ಟ್ ಕುರ್ತೀಸ್ ತೋರಿಸ್ತೀನಿ. ಓಕೆ, ಈಗ ನೋಡೋಣ ಯಾವ್ಯಾವ ಶಾರ್ಟ್ ಕುರ್ತೀಸ್ ತೊಗೊಂಡಿದ್ದೀನಿ ಅಂತ. ಓಕೆ, ನಾನು ಟೋಟಲ್ಲು 2, 3, 4, 5 ಶಾರ್ಟ್ ಕುರ್ತೀಸ್ ತೊಗೊಂಡು ಬಂದಿದ್ದೀನಿ. ಇದು ನಾನು ಒಬ್ಬಳಿದೆ ಅಲ್ಲ, ನಮ್ಮ ಅಕ್ಕದು ಮತ್ತು ನನ್ನ ತಂಗಿದು ಹಾಗೆ ನಂದು ಕೂಡ 3 ಜನದ್ದು ಸೇರಿ ಒಂದು 5 ಶಾರ್ಟ್ ಕುರ್ತೀಸ್ನ ತೊಗೊಂಡು ಬಂದಿದ್ದೀನಿ. ಓಕೆ, ಇವಾಗ ಒಂದೊಂದೇ ಡಿಸೈನ್ ತೋರಿಸ್ತೀನಿ. ಇದ್ರದ್ದು ಪ್ರೈಸ್ ಬಂದು ಶಾರ್ಟ್ ಕುರ್ತೀಸ್ ಎಲ್ಲನೂ ಕೂಡ ಅಷ್ಟೇ, ಇದಿಷ್ಟು 100 rupees. ಒಂದೊಂದು ಶಾರ್ಟ್ ಕುರ್ತೀಸ್ 100 rupees. ಓಕೆ, ಫಸ್ಟ್ ಶಾರ್ಟ್ ಕುರ್ತೀಸ್ ತೋರಿಸ್ತೀನಿ.
ಸೊ ಇದು ಈ ರೀತಿ ಇದೆ, ನೆಕ್ ಈ ರೀತಿ ವಿ ಶೇಪ್ ಇದೆ. ಸೊ ಇದು ನಂದು ಶಾರ್ಟ್ ಕುರ್ತಿ. ಇನ್ನು ಈ ಕಲರಲ್ಲಿ ಶಾರ್ಟ್ ಕುರ್ತಿ ನನ್ನ ಹತ್ರ ಇರಲಿಲ್ಲ, ಸೊ ಈ ಕಲರ್ ತೊಗೊಂಡಿದ್ದೀನಿ ಒಂದು. ಇದು ಅಷ್ಟೇ ನೀವು ನೋಡ್ತಾ ಇರ್ಬೋದು. ಇನ್ನು ಈ ಪ್ರಿಂಟಿಂಗ್ ಇದೆ ಅಲ್ವಾ, ಸೊ ಇದು ಕ್ಲಾತಲ್ಲೇ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಪ್ರಿಂಟಿಂಗು. ಇದೇನು ಹೋಗೋದಿಲ್ಲ, ಅಂದರೆ ಪೇಂಟಿಂಗ್ ಥರ ಅಲ್ಲ. ಸೊ ಈ ಪೇಂಟಿಂಗ್ ಆದರೆ ವಾಶ್ ಮಾಡ್ತಾ ಮಾಡ್ತಾ ಹೋಗ್ಬಿಡುತ್ತೆ ಅಂತ ಹೇಳ್ತಾರಲ್ವ, ಸೊ ಆ ರೀತಿ ಏನಲ್ಲ. ಇದು ಕ್ಲಾತಿಂದೇ ಆಗಿದೆ. ಆ್ಯಂಡ್ ನನಗೆ ನೆಕ್ಕಂದು ಅಷ್ಟೇ ನೋಡಿ, ಈ ರೀತಿ ಲೇಸ್ ಥರ ಇದೆ, ನೋಡ್ತಾ ಇರ್ಬೋದು. ಈ ರೀತಿ ಲೇಸ್ ಥರ ಇದೆ. ಸೊ ಇದು ನನಗೆ 100 ರುಪೀಸ್ಗೆ ವರ್ತ್ ಅಂತ ಅನಿಸ್ತು. ಸೊ ಇದೊಂದು ಟಾಪ್ನ ನನಗೆಯಿಂದ ತಗೊಂಡಿದ್ದೀನಿ. ಇನ್ನು ನೆಕ್ಸ್ಟು ಶಾರ್ಟ್ ಕುರ್ತಿ ಇದೊಂದು. ಇನ್ನು ಇದೂ ಕೂಡ ಅಷ್ಟೇ ನನ್ನದೇ ಶಾರ್ಟ್ ಕುರ್ತಿ. ಸೊ ಇದು ನನಗೆ ಇಷ್ಟ ಆಯಿತು. ಇನ್ನು ನೀವು ನೋಡ್ತಾ ಇರ್ಬೋದು ನೆಕ್ ಡಿಸೈನ್, ನೆಕ್ ಶೇಪ್ ಯಾವ ರೀತಿ ಇದೆ ಅಂತ, ಇದೊಂಥರ ಡಿಫ್ರೆಂಟಾಗಿದೆ ಅಂತ ಅನಿಸ್ತು. ಸೊ ಇದನ್ನು ನೋಡಿ, ಇದೂ ಅಷ್ಟೇ ಈ ರೀತಿ ಏನು ಲೇಸ್ ಇದೆ, ಈ ರೀತಿ ಲೇಸ್ ಇದೆ ನೆಕ್ಕಲ್ಲಿ. ಸೊ ಇದೂ ಕೂಡ ಅಷ್ಟೇ 100 ರುಪೀಸ್ಗೆ ವರ್ತ್ ಅಂತ ಅನಿಸ್ತು ನನಗೆ. ಇನ್ನು ನೀವು ನೋಡ್ತಾ ಇರ್ಬೋದು ಇದು ಅಷ್ಟೇ ಪ್ರಿಂಟಿಂಗು. ಇನ್ನು ಈ ಪ್ರಿಂಟಿಂಗು ನೋಡ್ತಾ ಇರ್ಬೋದು, ಇದೂ ಅಷ್ಟೇ ಏನೇ ಪೇಂಟಿಂಗ್ದಲ್ಲ, ಸೊ ಬಟ್ಟೆಯಲ್ಲೇ ಬರುತ್ತೆ ಅಲ್ವಾ ಪ್ರಿಂಟಿಂಗು, ಆ ರೀತಿ ನೀವು ನೋಡ್ತಾ ಇರ್ಬೋದು. ನೋಡಿ ಈ ಥರ ಬಟ್ಟೆಯಲ್ಲೇ ಬರುತ್ತಲ್ಲ ಅದೇ ಪ್ರಿಂಟಿಂಗು. ಸೊ ಇದೊಂದು ತೊಗೊಂಡಿದ್ದೀನಿ. ಸೊ ನಾನು ಟೋಟಲ್ಲು 2 ತೊಗೊಂಡೆ ಶಾರ್ಟ್ ಕುರ್ತೀಸಲ್ಲಿ. ಇನ್ನು ಇದೊಂದು ಮತ್ತು ಅದೊಂದು. ಇದು 2 ಕಲರು ಕೂಡ ನನ್ನ ಹತ್ರ ಇರಲಿಲ್ಲ. ಸೊ ಇದು 2 ಕಲರೂ ನನಗಿಷ್ಟ ಆಯಿತು, ಸೊ ಅದಕ್ಕೆ ತಗೊಂಡು. ಇದಾದಮೇಲೆ ನೆಕ್ಸ್ಟ್ ಇದು ನನ್ನ ತಂಗಿದು, ಇದು 3rd ಒನ್ನು. ಇನ್ನು ಇದು ಸೇಮ್ ನೆಕ್ಲೈನು ನನ್ನ ತಂಗಿ ತೊಗೊಂಡಿದ್ದಾಳೆ. ಇದು ಕೂಡ ಲೇಸ್ ಇದೆ ನೋಡಿ. ಆಮೇಲೆ ಇದು ಅಷ್ಟೇ ಕಲರ್ ಈ ಥರ ಇದೆ. ಇನ್ನು ಇದು ಕೂಡ ಅಷ್ಟೇ ಪ್ರಿಂಟಿಂಗು, ಏನು ಪೇಂಟಲ್ಲಿ ಬಂದಿಲ್ಲ. ಇದು ಬಟ್ಟೆ ಕ್ಲಾತ್ದೇನೇ ಪ್ರಿಂಟಿಂಗ್ ಆಗಿರುತ್ತೆ. ಸೊ ಇದೊಂಥರ ವೈಟ್ ಮೇಲೆ ಏನು ಒಂಥರ ರೋಸ್ ಪಿಂಕ್ ಅಂತ ಹೇಳ್ತಾರಲ್ಲ ಆ ಕಲರು. ಸೊ ಜೀನ್ಸ್ಗೆಲ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ, ಅದರಿಂದ ಇದೊಂದು ಶಾರ್ಟ್ ಕುರ್ತಿ ತೊಗೊಂಡೆ. ಇನ್ನು ಇದಾದಮೇಲೆ ನೆಕ್ಸ್ಟ್ ಶಾರ್ಟ್ ಕುರ್ತಿ ಇದಂತೂ ತುಂಬಾ ಇಷ್ಟ ಆಯಿತು. ಸೊ ಇದು ನಮ್ಮ ಅಕ್ಕದು, ನೋಡ್ತಾ ಇರ್ಬೋದು. ಇದು ಮಾವಿನಕಾಯಿ ಡಿಸೈನ್ ಇದೆ. ಸೊ ಇದು ಕೂಡ ಪ್ರಿಂಟೆಡ್ ಅಲ್ಲ, ಅಂದರೆ ಪೇಂಟ್ ಪ್ರಿಂಟೆಡ್ ಅಲ್ಲ, ಇದು ಕ್ಲಾತಲ್ಲೇ ಪ್ರಿಂಟೆಡ್ಡು. ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಇನ್ನು ಇದೂ ಇದೇ ರೀತಿ ನೆಕ್ಲೈನು. ಸೊ ಇದೇ ಥರ ಸೇಮ್ ನೆಕ್ಲೈನಲ್ಲೇ 3 ಜನನೂ ಒಂದೊಂದು ತೊಗೊಂಡಿದ್ದೀವಿ. ವೈಟ್ ಕಲರಲ್ಲಿ ಇದೊಂದು ಟಾಪು, ಕುರ್ತಾ ಟಾಪು ನೀವು ನೋಡ್ತಾ ಇರ್ಬೋದು. ಇದು ಕೂಡ ಚೆನ್ನಾಗಿದೆ. ಇದು ಸೇಮ್ ನೆಕ್ಲೈನೇ ಅಷ್ಟೇ, ಏನು ಪೇಂಟೆಡ್ ಪ್ರಿಂಟೆಡ್ ಅಲ್ಲ. ಏನಂತಾರೆ ಬಟ್ಟೆಲ್ಲೇ ಬರುತ್ತೆ ಅಂತ ಹೇಳ್ತಾರಲ್ಲ, ವಾಶ್ ಮಾಡಿದ್ರು ಇದೇನೂ ಹೋಗೋದಿಲ್ಲ. ಸೊ ಇದೊಂದು ರೀಸನಿಂದ ನಾನು ಪೇಂಟೆಡ್ ಏನು ಪ್ರಿಂಟೆಡ್ ಇರುತ್ತೆ ಅಲ್ವಾ, ಸೊ ಅದನ್ನು ತೊಗೊಳೋದಕ್ಕೆ ಹೋಗೋದಿಲ್ಲ. ಸುಮ್ಮನೆ ವಾಶ್ ಮಾಡ್ತಾ ಅದು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಥರ ತೊಗೊಳ್ತೀವಿ ನಾವು. ನಾವು 3 ಜನ ತೊಗೊಳ್ಳೋದು ಅಂದರೆ ಈ ರೀತಿಯೇ. ಸೊ ಇದು ಕೂಡ ಅಷ್ಟೇ, ಇದು ನನ್ನ ತಂಗಿದ್ದೇನೆ. ಇನ್ನು ಈ ಟಾಪು ಸೇಮ್ ಆಗಲೇ ತೋರಿಸಿದೆ ಅಲ್ವಾ ವೈಟದು. ಸೊ ಅದೇ ರೀತಿಯೇ, ಬಟ್ ಡಿಸೈನ್ ಚೇಂಜ್ ಇದೆ ಅಷ್ಟೇ. ಈ ಪ್ರಿಂಟೆಡ್ ಡಿಸೈನ್ ಇದೆಯಲ್ವ ಅದೊಂದು ಚೇಂಜ್ ಇದೆ. ನೀವು ನೋಡ್ತಾ ಇರ್ಬೋದು ಈ ರೀತಿ ಇದೆ. ಸೊ ಇದು ಅಷ್ಟೇ ಮೆರೂನ್ ಕಲರಲ್ಲಿದೆ. ಸೊ ವೈಟ್ ಮೇಲೆ ಮೆರೂನ್ ಕಲರ್ದು ಬಂದಿದೆ ಅಲ್ವಾ ಪ್ರಿಂಟು. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಿಂದ ಇದು ಕೂಡ ಇಷ್ಟ ಆಯಿತು. ನೀವು ನೋಡ್ತಾ ಇರ್ಬೋದು, ಸ್ಲೀವ್ ಕೂಡ ಫುಲ್ ಸ್ಲೀವು ಈ ರೀತಿ ಕ್ಲಾತಲ್ಲೇ ಇರೋದ್ರಿಂದ ಇದನ್ನು ಕೂಡ ವಾಶ್ ಮಾಡಿದ್ರೆ ಹೋಗೋದಿಲ್ಲ. ಸೊ ಇನ್ನು ಇದಿಷ್ಟ ಆಯಿತು ಶಾರ್ಟ್ ಕುರ್ತೀಸ್. ಟೋಟಲ್ಲು 1 2 3 4 5 ಆ್ಯಂಡ್ 6 ಟೋಟಲು 6 ಶಾರ್ಟ್ ಕುರ್ತೀಸ್ನ ಇವತ್ತು ತೊಗೊಂಡು ಬಂದಿದ್ದು. ನಾನು ಆಗಲೇ 5 ಅಂತ ಹೇಳಿದೆ ಅನಿಸುತ್ತೆ. ಸೊ ಟೋಟಲ್ 6 ಶಾರ್ಟ್ ಕುರ್ತೀಸ್ ತೊಗೊಂಡು ಬಂದಿದ್ದೀವಿ. ಓಕೆ, ಇನ್ನಿವಾಗ ಸಿಂಗಲ್ ಟಾಪ್ಸ್ ನೋಡೋಣ. ಸೊ ಸಿಂಗಲ್ ಟಾಪ್ಸ್ ಅಂತ ಇಲ್ಲೊಂದು ನಾವು ಸ್ವಲ್ಪನೇ ತೊಗೊಂಡಿರೋದು ಗೈಸ್. ನೀವು ನೋಡ್ತಾ ಇರ್ಬೋದು, ಇಷ್ಟು ಸಿಂಗಲ್ ಟಾಪ್ಸ್ ಅಂತ ತೊಗೊಂಡು ಬಂದೀವಿ. ಅಂದರೆ ಪ್ಯಾಂಟೂ ಇಲ್ಲ, ವೇಲೂ ಇಲ್ಲ, ಸಿಂಗಲ್ ಟಾಪ್ಸ್ ಓನ್ಲಿ. ಸೊ ಈ ಟಾಪು ಸ್ವಲ್ಪ ಪ್ರಿಂಟಿಂಗ್ ಹೋಗ್ಬೋದು ಅಂತ ನನಗನ್ಸುತ್ತೆ, ಬಿಕಾಸ್ ಇದು ಪೇಂಟೆಡ್ಡು ನೋಡಿ. ಇಲ್ಲಿ ಬ್ಯಾಕ್ ಸೈಡ್ ಇಲ್ಲ, ಫ್ರಂಟ್ ಮಾತ್ರ ಇದೆ. ಸೊ ಇದು ಪೇಂಟಲ್ಲಿ ಪ್ರಿಂಟ್ ಮಾಡಿರೋದು. ಸೊ ಇದು ಹೋಗುತ್ತೆ, ಅಂದರೆ ಬೇಗ ಹೋಗೋದಿಲ್ಲ ಅಂದ್ಕೊತೀನಿ. ಜಾಸ್ತಿ ಏನೂ ಇಲ್ಲ, ಬಟ್ ವಾಶ್ ಮಾಡ್ತಾ ಹೋಗುತ್ತೆ.
ಸೊ ಇದನ್ನ ಕೂಡ ನನ್ನ ತಂಗಿ ತೊಗೊಂಡಿದ್ದಾಳೆ. ಇನ್ನು ಇದು ಬಂದು ಸೆಕೆಂಡ್ ಲಾಂಗ್ ಕುರ್ತಿ. ಸೊ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದು ನೆಕ್ಲೈನ್ ನೋಡಿ, ನೆಕ್ಲೈನಲ್ಲೂ ಅಷ್ಟೇ ಈ ರೀತಿ ಚೆನ್ನಾಗಿ ಡಿಸೈನ್ ಬಂದಿದೆ. ಅದಾದಮೇಲೆ ಈ ರೀತಿ ಸ್ಟೈಲಿಶ್ ಆಗಿ ಬಟನ್ಸ್ ಕೂಡ ಬಂದಿದೆ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದು ಅಷ್ಟೇ ನೀವು ನೋಡ್ತಾ ಇರ್ಬೋದು, ಪೇಂಟ್ ಪ್ರಿಂಟೆಡ್ ಅಲ್ಲ, ಇದು ಏನು ಹೇಳ್ತಾರೆ ಹ್ಯಾಂಡಲ್ಲೇ ಮಾಡಿರೋದು. ಸೊ ಇದು ಥ್ರೆಡ್ಡಲ್ಲಿ ಹಾಕಿರೋವಂಥದ್ದು. ಸೊ ಇದು ಕೂಡ ವಾಶ್ ಮಾಡಿದ್ರೆ ಏನೋ ಪ್ರಿಂಟಿಂಗ್ ಏನೋ ಹೋಗೋದಿಲ್ಲ. ಸೊ ಈ ಟಾಪ್ ಕೂಡ ನನ್ನ ತಂಗಿಗೆ ತುಂಬಾ ಇಷ್ಟ ಆಯಿತು, ಆದ್ದರಿಂದ ಈ ಟಾಪನ್ನು ಕೂಡ ಅವಳೇ ತೊಗೊಂಡಿದ್ದಾಳೆ. ಸೊ ಇದ್ರದ್ದು ಪ್ರೈಸ್ ಬಂದು 350. ಸೊ ಓಕೆ, ಇದು ವರ್ಕ್ ಅಂತ ಅನಿಸ್ತು, ಯಾಕಂದರೆ ವರ್ಕೆಲ್ಲ ಇದೆಯಲ್ಲ, ನೆಕ್ಲೈನಲ್ಲೂ ವರ್ಕ್ ಇದೆ. ಸೊ ಇದು ಪ್ರಿಂಟೆಡೂ ಅಲ್ಲ ನೋಡ್ತಾ ಇರ್ಬೋದು. ಇನ್ನು ಬಾಟಮಲ್ಲಿ ಕೂಡ ಈ ಥರ ಥ್ರೆಡ್ ವರ್ಕಲ್ಲೇ ಇದೆ ನೋಡ್ತಾ ಇರ್ಬೋದು, ಫುಲ್ ಥ್ರೆಡ್ಡಲ್ಲೇ ಇದೆ. ಸೊ ಇದು ಓಕೆ ಅಂತ ಅನಿಸ್ತು ನಮಗೆ 350ಗೆ. ಸೊ ಆದ್ದರಿಂದ ಇದನ್ನು ಕೂಡ ತೊಗೊಂಡಿದ್ದೀವಿ. ಓಕೆ, ಇನ್ನು ನೆಕ್ಸ್ಟ್ ಟಾಪು ಲಾಂಗ್ ಕುರ್ತಿನಲ್ಲಿ ಬಂದು ಈ ಟಾಪು. ಏನು ಗೊತ್ತಾ, ಈ ಟಾಪು ಅಷ್ಟೇ, ಈ ಕಲರ್ ನನ್ನ ಹತ್ರ ಟಾಪ್ ಇರಲಿಲ್ಲ. ಸೊ ಇದು ನೋಡಿದ ತಕ್ಷಣವೇ ಇಷ್ಟ ಆಯಿತು. ಸೊ ನನ್ನ ತಂಗಿ ಅದನ್ನು ತೊಗೊಂಡ್ಳು. ಅದಾದಮೇಲೆ ನನಗಿದು ಈ ಕಲರು ತುಂಬ ಇಷ್ಟ ಆಯಿತು. ಆದಮೇಲೆ ಅದ್ರ ಮೇಲೆ ಫ್ಲವರ್ ಬಂದಿದೆ ಅಲ್ವಾ, ಸೊ ಆ ಫ್ಲವರ್ದು ಕಲರ್ ಕಾಂಬಿನೇಷನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಆ ಪಿಂಕು ಮತ್ತು ರಾಮ ಗ್ರೀನ್ ಇದೆಯಲ್ಲ ಅದು. ಆಮೇಲೆ ಇದು ನೆಕ್ಲೈನು, ನೆಕ್ ಪ್ಯಾಟ್ರನ್ ಡಿಸೈನ್ ಕೂಡ ಇಷ್ಟ ಆಯಿತು. ಸೊ ಆದ್ದರಿಂದ ಈ ಟಾಪನ್ನು ಕೂಡ ನಾನು ತಗೊಂಡೆ. ಈ ರೀತಿ ಇದೆ, ಇದು ಕೂಡ ಥ್ರೆಡ್ ವರ್ಕೇನೆ. ಸೊ ಬ್ರಷ್ ಎಲ್ಲ ಮಾಡಿದ್ರೆ ಹೋಗ್ಬೋದೇನೋ, ಬಟ್ ಬ್ರಷ್ ಮಾಡೋಕ್ಕೆ ಹೋಗಬಾರ್ದು. ಇನ್ನು ಈ ಟಾಪ್ ಬಂದುಬಿಟ್ಟು 400. ಇದೂ ಅಷ್ಟೇ ಫುಲ್ ಟಾಪ್ ವರ್ಕ್ ಇದೆ. ಇನ್ನು ಈ ಟಾಪನ್ನು ನೋಡ್ತಾ ಇರ್ಬೋದು. ಈ ಟಾಪು ಓಕೆ ಅಂತಲೇ ತಗೊಂಡೆ, ಬಿಕಾಸ್ ಇದು ಸ್ವಲ್ಪ ಪ್ರಿಂಟೆಡ್ ಹೋಗುತ್ತೆ ವಾಶ್ ಮಾಡಿದರೆ. ಇದೊಂದು ಸ್ವಲ್ಪ ಈ ರೀತಿ ಸಿಲ್ವರಲ್ಲಿ ಪ್ರಿಂಟೆಡ್ ಇದೆ, ಸಿಲ್ವರ್ ಕಲರಲ್ಲಿ. ಬಟ್ ಪರವಾಗಿಲ್ಲ, ರೇರ್ ಆಗಿ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಕಲರು ಮತ್ತು ಡಿಸೈನ್ ಇಷ್ಟ ಆಗಿ ತೊಗೊಂಡೆ. ಅದಲ್ಲದೆ ಇದು ಆವಾಸ ಬ್ರ್ಯಾಂಡು, ಇನ್ನಿದು ಆವಾಸ ಬ್ರ್ಯಾಂಡದ್ದು. ಸೊ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಟಾಪನ್ನು ಕೂಡ ತಗೊಂಡೆ. ಇದು ಏನೂ ಇಲ್ಲ, ಕೆಳಗಡೆ ಎಲ್ಲ ಏನೂ ಇಲ್ಲ, ಜಸ್ಟು ಫುಲ್ ಟಾಪನ್ನು ಕೂಡ ಈ ರೀತಿಯೇ ಏನು ಪ್ರಿಂಟೆಡೇ ಬಂದಿದೆ. ಓಕೆ, ನೋಡೋಣ, ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದೂ ಅಷ್ಟೇ 300 ಕೊಟ್ಟಿದ್ದು. ಎಲ್ಲೂ ಓನ್ಲಿ ಕುರ್ತಾಸು 4 ಕುರ್ತಾಸ್ ಆಯಿತು. ಓಕೆ, ಇವಾಗ ಶಾರ್ಟ್ ಕುರ್ತೀಸ್ ಆಯಿತು ಆ್ಯಂಡ್ ಸಿಂಗಲ್ ಲಾಂಗ್ ಕುರ್ತೀಸ್ ಆಯಿತು. ಈಗ ನೆಕ್ಸ್ಟು 2 ಪೀಸ್ ಸೆಟ್ ನೋಡೋಣ. ಇನ್ನು ನಾವು ತೊಗೊಂಡಿರೋದ್ರಲ್ಲಿ ಫಸ್ಟ್ ಆ್ಯಂಡ್ ಫೇವ್ರೆಟ್ ಕುರ್ತಾ ಸೆಟ್ ಅಂತ ಅಂದರೆ 2 ಪೀಸ್ ಕುರ್ತಾ ಸೆಟ್ ಅಂತ ಅಂದರೆ ಅದು ಇದೆ. ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಂತ, ಸ್ಕೈ ಬ್ಲೂ ಕಲರ್ದು. ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ, ನನ್ನ ಹತ್ರ ಅನ್ನೋದಕ್ಕಿಂತ ನನ್ನ ತಂಗಿ ಹತ್ರನೂ ಇರಲಿಲ್ಲ, ನಮ್ಮ ಅಕ್ಕ ಹತ್ರನೂ ಇರಲಿಲ್ಲ. ಏನಂತ ಅಂದರೆ ನಾವು ತೊಗೊತೀವಿ, ಬಟ್ ಹಾಕೊಳ್ಳೋದು ಮಾತ್ರ ಎಲ್ಲ ಮಿಕ್ಸಲ್ಲೇ ಕೂಡ ಹಾಕ್ಕೊಳ್ಳೋದು. ನೀವು 2 ಜನ 3 ಜನ ಇಬ್ಬರು ಅಕ್ಕ ತಂಗಿದಿರಿದ್ದೀರಾ, ಎಲ್ಲರ ಮನೇಲಿ ಇದೇ ರೀತಿಯೇ ಅಲ್ವಾ. ಸೊ ಯಾರೇ ತೊಗೊಂಡ್ರು ಅಷ್ಟೇ ನಾವು ಹಾಕೊಳ್ಳೋದೆಲ್ಲನೂ ಮಿಕ್ಸಲ್ಲೇ ಅಲ್ವಾ. ಸೊ ಆದ್ದರಿಂದ ನಾವು 3 ಜನನೂ ಯೋಚನೆ ಮಾಡ್ತೀವಿ, ನಮ್ಮ ಹತ್ರ ಯಾವ ಟಾಪ್ಸ್ ಇರೋದಿಲ್ಲ, ಯಾವ ಕಲರ್ಸ್ ಇರೋದಿಲ್ಲ, ಅದು ನಮ್ಗೆ ಇಷ್ಟ ಆಗಿ ನಾವು 3 ಜನನೂ ನೋಡಿ ಸೆಲೆಕ್ಟ್ ಮಾಡಿ ತೊಗೊತೀವಿ. ಸೊ ಹಾಗಾಗಿ ಇದು ನನ್ನ ತಂಗಿ ಹತ್ರನೂ ಇಲ್ಲ, ಬಟ್ ನನ್ನ ಹತ್ರನೂ ಇಲ್ಲ. ಇದು ನನ್ನ ತಂಗಿ ತೊಗೊಂಡಿದ್ದ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ. ಸೊ ಅವಳಿಗೆ ಇವಾಗ ಬೇಕಿತ್ತು ಸ್ವಲ್ಪ ಹಾಕ್ಕೊಂಡು ಹೋಗೋದಕ್ಕೆ ಡೈಲಿ ವೇಸ್ಗೆ. ಸೊ ಆದ್ದರಿಂದ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಲೈನು, ನೆಕ್ ಡಿಸೈನು ಅಷ್ಟೇ, ಇದು ವಿ ಶೇಪು ಆ್ಯಂಡ್ ಇಲ್ಲೂ ಅಷ್ಟೇ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿದಾರಲ್ವ, ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಅದಾದಮೇಲೆ ಇದು ಅಷ್ಟೇ ಕ್ಲಾತಲ್ಲೇ ಪ್ರಿಂಟೆಡ್ ಬರುತ್ತಲ್ಲ ಆ ರೀತಿ, ಪೇಂಟ್ ಪ್ರಿಂಟೆಡ್ ಅಲ್ಲ. ಸೊ ಇದೂ ಅಷ್ಟೇ, ಇದು ಆಮೇಲೆ ಇದಕ್ಕೆ ಪ್ಯಾಂಟ್ ಈ ರೀತಿ ಇದೆ ಪ್ಯಾಂಟು. ಸೊ ಇದು ಓಕೆ, ಬಟ್ಟೆನೂ ಕೂಡ ಅಷ್ಟೇ ಸಾಫ್ಟಾಗಿದೆ ಆ್ಯಂಡ್ ಚೆನ್ನಾಗಿದೆ. ಇದೂ 2 ಪೀಸ್ ಸೆಟ್ಗೆ 350. ಇನ್ನು ಸೆಕೆಂಡು ಕುರ್ತಾ ಸೆಟ್ಟು ಅದೇ ಈ ರೆಡ್ ಕಲರ್, ರೆಡ್ ಆರ್ ಮೆರೂನ್. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು.
ಆಮೇಲೆ ಇದ್ರದ್ದು ನೆಕ್ದು ಅಷ್ಟೇ. ಇನ್ನು ನೆಕ್ ಡಿಸೈನಿಗೆ ಬಂದರೆ ಇದ್ರ ನೆಕ್ ಡಿಸೈನೇ ಒಂಥರ ಚೇಂಜ್ ಇದೆ ಸ್ವಲ್ಪ. ಅಂದರೆ ನಾವು ಜಾಸ್ತಿ ನೋಡೋದು ಅಂತಂದರೆ ನೆಕ್ ಡಿಸೈನು ಒಂದೊಂದು ಕುರ್ತಿಗೂ ಸ್ವಲ್ಪ ಚೇಂಜಸ್ ಇರಬೇಕು ಅಂತ. ಬಿಕಾಸ್ ಎಲ್ಲದಕ್ಕೂ ರೌಂಡು, ಎಲ್ಲದಕ್ಕೂ ಬಾಕ್ಸು ಆ ಥರ ಇದ್ದರೆ ಇಷ್ಟ ಆಗೋದಿಲ್ಲ. ಸೊ ಒಂದೊಂದಕ್ಕೆ ಒಂದೊಂದು ಥರ ಇರಲಿ ಅಂತ ಅಂದ್ಬಿಟ್ಟು ನಾವು ತಗೊಳ್ಳೋವಾಗ ಮೇಯ್ನಾಗಿ ನೋಡೋದೆ ನೆಕ್ ಡಿಸೈನು ಆ್ಯಂಡ್ ಪ್ರಿಂಟೆಡ್. ಸೊ ಇದು ನೋಡ್ತಾ ಇರ್ಬೋದು, ಬಟ್ಟೆ ಪ್ರಿಂಟೆಡ್ಡೇ. ಸೊ ಇದು ಕೂಡ ಇಷ್ಟ ಆಯಿತು. ಇನ್ನು ಈ ಕಲರ್ ಕೂಡ ಅಷ್ಟೇ, ಈ ಕಲರೂ ಇರಲಿಲ್ಲ. ಈ ಕಲರ್ ಇದ್ರೂ ಕೂಡ ಈ ಕಾಂಬಿನೇಷನ್ ನೋಡ್ತಾ ಇರ್ಬೋದು. ಈ ಡಿಸೈನ್ ಕೂಡ ಚೆನ್ನಾಗಿದೆ. ಸೊ ಈ ಕಾಂಬಿನೇಷನ್, ಈ ಡಿಸೈನ್ ಇಷ್ಟ ಆಯಿತು. ಸೊ ಆದ್ದರಿಂದ ತೊಗೊಂಡ್ರು. ಇನ್ನಿದು ಫುಲ್ಲು ಟಾಪು ಇದೇ ರೀತಿ. ಇನ್ನು ಪ್ಯಾಂಟ್ ಏನೂ ಇಲ್ಲ. ಸೊ ಪ್ಯಾಂಟು ಪ್ಲಾಜೋ ಪ್ಯಾಂಟು. ಸೊ ಫುಲ್ಲು ಪ್ಲೇನ್ ಇದೆ. ಇದು ಫುಲ್ಲು ಟಾಪಲ್ಲಿ ವರ್ಕ್ ಇದೆ ಆ್ಯಂಡ್ ಪ್ಯಾಂಟು ಫುಲ್ಲು ಪ್ಲೇನ್ ಇದೆ. ಆದ್ದರಿಂದ ಇದು ಅಷ್ಟೇ ಇಷ್ಟ ಆಯಿತು. ಇದು ಕೂಡ ನನ್ನ ತಂಗಿದ್ದೇನೆ. ನೆಕ್ಸ್ಟು ಕುರ್ತಾ ಸೆಟ್ಟು ಈ ಕಲರು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಡಾರ್ಕ್ ಆಗಿದ್ರೂ ಕೂಡ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ನೋಡಿ ಪ್ರಿಂಟೆಡ್ಡು ನೋಡ್ದಿರಾ, ನೆಕ್ಲೈನು ನೋಡ್ದಿರನೇ ತೊಗೊಂಡಿದ್ದೀವಿ. ಸೊ ಅಷ್ಟು ಇಷ್ಟ ಆಯಿತು. ಇದು ಪೇಂಟೆಡ್ ಪ್ರಿಂಟು, ಆದ್ರೂ ಯಾವಾಗಾದರೂ ಒಂದೊಂದು ಸಲ ಮಾತ್ರ ಹಾಕೊಳ್ಳೋಣ ಅಂದ್ಬಿಟ್ಟು ಈ ಟಾಪನ್ನು ತೊಗೊಂಡ್ವಿ. ಬಿಕಾಸ್ ಈ ಕಲರ್ಗೋಸ್ಕರ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿದೆ. ಇನ್ನು ನೀವು ಪೇಂಟೆಡ್ ಪ್ರಿಂಟೆಡ್ಡು ಕೂಡ ನೋಡ್ಬೋದು. ಇದು ಮಾವಿನಕಾಯಿ ಥರ ಪ್ರಿಂಟ್ ಡಿಸೈನ್ ಕೂಡ ಇಷ್ಟ ಆಯಿತು ನಮಗೆ. ಸೊ ಆದ್ದರಿಂದ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದೊಂದು ಟಾಪನ್ನು ತೊಗೊಂಡಿದ್ವಿ. ಸಾರಿ, 2 ಪೀಸ್ ಸೆಟ್ಟು. ಸೊ ಇದು ಟಾಪ್ ಫುಲ್ ಇದೇ ರೀತಿ ಇದೆ. ಆ್ಯಂಡ್ ಪ್ಯಾಂಟಲ್ಲೂ ಅಷ್ಟೇ, ಇದು ಪ್ಲೇನ್ ಇಲ್ಲ, ಇನ್ನು ಈ ರೀತಿಯೇ ಇದೆ. ಫುಲ್ ವರ್ಕ್, ಫುಲ್ಲು ಪೇಂಟ್ ಪ್ರಿಂಟೆಡ್ಡೇ. ಗೊತ್ತಿಲ್ಲ ಎಷ್ಟು ವಾಶ್ಗೆ ಹೋಗುತ್ತೆ ಅಂತ, ನೋಡೋಣ ಅಂತ ಅಂದ್ಬಿಟ್ಟು ಇದು ಕೂಡ 350. ಸೊ ಇದೊಂದು 2 ಪೀಸ್ ಸೆಟ್ ಆಯಿತು. ಇನ್ನು 4th 2 ಪೀಸ್ ಸೆಟ್ ಅಂತ ಅಂದರೆ ಅದು ಇದು ಈ ರೀತಿ ನೆಕ್ಲೈನ್ ಇದೆ. ಆಗಲೇ ಒಂದರಲ್ಲೂ ಇತ್ತು. ಸೊ ಈ ಡಿಸೈನಿಂದ ತೊಗೊಂಡಿವಿ. ನೋಡಿ ಬಟರ್ಫ್ಲೈ ಚೆನ್ನಾಗಿದೆ ಅಲ್ವಾ. ಸೊ ಆದ್ದರಿಂದ ಇದು ಸ್ಲೀವ್ ಡಿಸೈನ್ ನೋಡಿನೂ ಕೂಡ ಇಷ್ಟ ಆಯಿತು. ಇದೊಂಥರ ಪ್ಯಾಟ್ರನ್ ಚೆನ್ನಾಗಿದೆ. ಈ ರೀತಿ ಸ್ಲೀವು, ಇಲ್ಲಿ ಲೇಸ್ ಬಂದಿದೆ ನೋಡಿ, ಈ ರೀತಿ ಸ್ಲೀವು. ಆ್ಯಂಡ್ ಇದು ಕುರ್ತಾದ್ರಲ್ಲೂ ಇದೇನು ಪೇಂಟ್ ಪ್ರಿಂಟೆಡ್ ಅಲ್ಲ, ಇದು ಥ್ರೆಡ್ಡಲ್ಲಿ ವರ್ಕ್ ಮಾಡಿರೋದು. ಸೊ ಈ ಕಲರ್ ಕೂಡ ಲೈಟಾಗೆ ಇಷ್ಟ ಆಯಿತು. ಲೈಟ್ ಕಲರ್ಸ್ ಅಲ್ವಾ, ಸೊ ಈ ಕಲರ್ ಕೂಡ ಇಷ್ಟ ಆಯಿತು. ಸೊ ಆದ್ದರಿಂದ ಇದನ್ನು ಕೂಡ ತಗೊಂಡ್ವಿ. ಇನ್ನು ಇದು ನೋಡ್ತಾ ಇರ್ಬೋದು, ಫುಲ್ ಟಾಪ್ ಇದೇ ಥರ ಇದೆ. ಅದಾದಮೇಲೆ ಪ್ಯಾಂಟು ಫುಲ್ಲು ಪ್ಲೇನ್ ಇದೆ ಅಂತ ಇರ್ಬೋದು. ಪ್ಯಾಂಟು ಪ್ಲೇನ್ ಇದೆ. ಸೊ ಓಕೆ, ಆಫೀಸ್ಗೆಲ್ಲ ಚೆನ್ನಾಗಿರುತ್ತೆ. ಆಫೀಸ್ಗೆ, ಕಾಲೇಜ್ಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಇದು ಕೂಡ ತಗೊಂಡ್ವಿ. ಇನ್ನು ಇದು 4ನೇ ಕುರ್ತಾ ಸೆಟ್ ಆಯಿತು. ಇನ್ನು ಇಷ್ಟೇ 4 ಕುರ್ತಾ ಸೆಟ್ಟು ತಗೊಂಡಿದ್ವಿ. ಇನ್ನು 3 ಪೀಸ್ ಸೆಟ್ಟು ಒಂದೇ ತಗೊಂಡಿದ್ದು, ಅದು ಕೂಡ 350ಗೆ ಸಿಕ್ತು. ಸೊ ಆದ್ದರಿಂದ ತಗೊಂಡ್ವಿ. ಅದೇ ಇದು ನೋಡ್ತಾ ಇರ್ಬೋದು, ತುಂಬ ಪ್ಲೇನಾಗಿದೆ ಬಟ್ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ. ಇದು ಕೂಡ ಕಾಟನ್ನೇ ನೋಡ್ತಾ ಇರ್ಬೋದು. ಈ ರೀತಿ ಒಂದೊಂದು ಬಟನ್ಸ್ ಇದೆ, ಡಿಸೈನ್ ಬಟನ್ಸು. ಬಟ್ ಇದು ಒಂಥರ ಕಲರ್ ಚೆನ್ನಾಗಿದೆ. ಸೊ ಆದ್ದರಿಂದ ಈ ಟಾಪನ್ನು ಕೂಡ ತೊಗೊಂಡ್ವಿ. ಬಂದಿರೋದು ಏನು ಪೇಂಟೆಡ್ ಅಲ್ಲ. ಸೊ ಇದೂ ಕೂಡ ವಾಶ್ ಮಾಡಿದ್ರೆ ಏನೂ ಹೋಗೋದಿಲ್ಲ. ಆದ್ದರಿಂದ ಈ ಟಾಪನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಪ್ಯಾಂಟು ಈ ರೀತಿ ಬಂದಿದೆ, ಇದು ಚೆನ್ನಾಗಿದೆ. ಏಲಂತೂ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಸೊ ಇದಂತೂ ತುಂಬಾ ಇಷ್ಟ ಆಯಿತು. ಆದ್ದರಿಂದ ಇದೊಂದು ಕೂಡ ತೊಗೊಂಡ್ಬಿಟ್ವಿ. 3 ಪೀಸ್ ಸೆಟ್ಟದ್ದು ತುಂಬಾ ಚೆನ್ನಾಗಿತ್ತು. ಅದೆಲ್ಲನೂ 650 ಹೇಳ್ತಾಯಿದ್ರು. ಬಿಕಾಸ್ ನಮ್ಮ ಹತ್ರ ಆಲ್ರೆಡಿ ಇದೆ ಸ್ವಲ್ಪ 3 ಪೀಸ್ ಸೆಟ್ಸ್ಗಳು. ಸೊ ಆದ್ದರಿಂದ ಇವಾಗ ಬೇಡ, ನೆಕ್ಸ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಬಂದ್ವಿ. ಇವಾಗ ಒಂದು 3 ಪೀಸ್ ಸೆಟ್ಟು, 4 2 ಪೀಸ್ ಸೆಟ್ಟು, 4 ಓನ್ಲಿ ಕುರ್ತೀಸು ಆ್ಯಂಡ್ 5 ಶಾರ್ಟ್ ಕುರ್ತೀಸು, ಇದಿಷ್ಟೂ ಆಯಿತು. ಇನ್ನು ಇವಾಗ ಜೀನ್ಸ್ ಟಾಪ್ಸು ಏನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ನಮ್ಮ ಹತ್ರ ಆಲ್ರೆಡಿ ಇತ್ತು.
ನಾವು ಕುರ್ತಾ ಸೆಟ್ಸ್ ತೊಗೊಳಕ್ಕೆ ಅಂತ ಹೋಗಿದ್ದು, ಅಲ್ಲೇ ಇಷ್ಟ ಆಗಿದ್ದಂತಹ ಒಂದು ಸ್ವಲ್ಪ ಶಾರ್ಟ್ ಜೀನ್ಸ್ ಟಾಪ್ಸ್ ತೊಗೊಂಡ್ವಿ. ಅದರಲ್ಲಿ ಫಸ್ಟ್ನೇದಿದು ಈ ರೀತಿ, ಇದು ಜೀನ್ಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಈ ರೀತಿ ಇದೆ ನೋಡ್ಬೋದು. ಇದನ್ನ ಈ ಥರ ಅಡ್ಜಸ್ಟೇಬಲ್ ಮಾಡಿಕೊಂಡು ಟೈ ಮಾಡ್ಕೊಳ್ಬೋದು. ಇನ್ನು ಕಾಲರು ಇದೆ ಇದಕ್ಕೆ, ಈ ರೀತಿ ಕಾಲರ್ ಕೂಡ ಇದೆ. ಆಮೇಲೆ ಕ್ಲಾತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಷ್ಟ ಆಯಿತು. ಸೊ ಇದನ್ನು ಕೂಡ ನನ್ನ ತಂಗಿನೇ ತೊಗೊಂಡಿರೋದು. ಆಮೇಲೆ ಸೆಕೆಂಡ್ ಜೀನ್ಸ್ ಟಾಪ್ ಇದೊಂದು ರೀತಿ ವೈನ್ ಕಲರು. ಸೊ ಕಲರ್ ಕೂಡ ನಮ್ಮ ಹತ್ರ ಇರಲಿಲ್ಲ ಆ್ಯಂಡ್ ಈ ಕಲರ್ ಕೂಡ ಇಷ್ಟ ಆಯಿತು. ಆ್ಯಂಡ್ ಬ್ಲ್ಯಾಕ್ ಜೀನ್ಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ನೀವು, ಸ್ಲೀವ್ಸ್ ಕೂಡ ಈ ರೀತಿ ಪಫ್ ಸ್ಲೀವ್ ಬಂದಿದೆ. ಇದೊಂಥರ ಡಿಫ್ರೆಂಟ್ ಪ್ಯಾಟ್ರನ್ ಹ್ಯಾಂಡ್ ಸ್ಟೈಲ್. ಸೊ ಇಷ್ಟ ಆಯಿತು, ಆದ್ದರಿಂದ ಇದನ್ನು ಕೂಡ ತೊಗೊಂಡ್ವಿ. ಇದೆಲ್ಲನೂ ಕೂಡ 300-350 ರೇಂಜಲ್ಲೇ ತೊಗೊಂಡಿರೋದು. ಸೊ ಶಾರ್ಟ್ ಕುರ್ತೀಸ್, ಶಾರ್ಟ್ ಟಾಪ್ಸ್ ಅಂತ ಹೇಳಿದ್ರೆ ಇದೆರಡನ್ನು ತೊಗೊಂಡಿದ್ದು. ಅದೇ ರೀತಿ ಒಂದು ಮ್ಯಾಕ್ಸಿ ಡ್ರೆಸ್ ತೊಗೊಂಡ್ಲು. ಇದೊಂದು ಮ್ಯಾಕ್ಸಿ ಡ್ರೆಸ್, ಇದು ವೈಟ್ ಕಲರು. ಸೊ ಇದೊಂದು ಮ್ಯಾಕ್ಸಿ ಡ್ರೆಸ್ ತೊಗೊಂಡಿದ್ದಾಳೆ. ಇದು ಈ ರೀತಿ ಫ್ರಿಲ್ಸ್ ಇದೆ ನೆಕ್ ಹತ್ರ ಆ್ಯಂಡ್ ಎಲಾಸ್ಟಿಕ್ ಕೂಡ ಬ್ಯಾಕ್ ಸೈಡ್ ಆ್ಯಂಡ್ ಫ್ರಂಟ್ ಸೈಡ್ ಎರಡೂ ಕಡೆ ಇದೆ. ಆ್ಯಕ್ಚುಲಿ ಫುಲ್ ರೌಂಡಲ್ಲೇ ಇದೆ, ನೆಕ್ಕು ಶೋಲ್ಡರು ಫುಲ್ ರೌಂಡ್ಗೇ ಎಲಾಸ್ಟಿಕ್ ಇದೆ. ಆ್ಯಂಡ್ ಇಲ್ಲೂ ನೋಡ್ತಾ ಇರ್ಬೋದು ವೆಸ್ಟ್ ಹತ್ರನೂ ಕೂಡ ಎಲಾಸ್ಟಿಕ್ ಇದೆ. ಸೊ ನಮ್ಮದೇನು ಇದು ಫಿಟ್ಟಿಂಗ್ ಮಾಡಿಸ್ಬೇಕು ಅನ್ನೋ ನೀಡ್ ಇರೋದಿಲ್ಲ, ಬಿಕಾಸ್ ಎಲಾಸ್ಟಿಕ್ ಇರೋದ್ರಿಂದ ನಮಗೆ ನೀಟಾಗಿ ಫಿಟ್ ಆಗುತ್ತೆ. ಇನ್ನು ಸ್ಲೀವ್ಸಲ್ಲೂ ನೋಡ್ಬೋದು ನೀವು, ಲೇಯರ್ಸ್ ಇದೆ ಆ್ಯಂಡ್ ಆಲ್ಸೋ ಎಲಾಸ್ಟಿಕ್ ಕೂಡ ಇದೆ. ಆ್ಯಂಡ್ ಪ್ರಿಂಟೆಡ್ ಅಷ್ಟೇ ನೋಡ್ತಾ ಇರ್ಬೋದು, ಪೇಂಟ್ ಪ್ರಿಂಟೆಡ್ ಅಲ್ಲ, ಇನ್ನು ಕ್ಲಾತಲ್ಲೇ ಪ್ರಿಂಟೆಡ್ ಬಂದಿರೋದು. ಆ್ಯಂಡ್ ಕ್ಲಾತು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆದ್ದರಿಂದ ಇದೊಂದು ಮ್ಯಾಕ್ಸಿ ಡ್ರೆಸ್ ತೊಗೊಂಡಿದ್ದಾಳೆ. ಸೊ ಇದೊಂದು ಇಷ್ಟ ಆಯಿತು, ತೊಗೊಂಡಿದ್ದಾಳೆ. ಇನ್ನು ವೆಸ್ಟರ್ನಲ್ಲಿ ಈ ಮೂರೇ ತೊಗೊಂಡಿದ್ದು. ಇವಾಗ ಶಾರ್ಟ್ ಕುರ್ತೀಸು ಸೆಟ್ಸು ಎಲ್ಲನೂ ಆಯಿತು ಆ್ಯಂಡ್ ಜೀನ್ಸ್ ಟಾಪ್ಸು ಆಯಿತು. ಇನ್ನು 3 ಜನದ್ದು ಕೂಡ ಏನೇನು ತೊಗೊಂಡ್ವಿ ಅಂತ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇವಾಗ ನಮ್ಮಮ್ಮ ಒಂದು 3 ನೈಟಿ ತೊಗೊಂಡಿದ್ದಾರೆ ಡೈಲಿ ಯೂಸ್ಗೆ ಅಂತ. ಈ 3 ಕಾಟನ್ ನೈಟೀಸ್ ತೊಗೊಂಡಿದ್ದಾರೆ. ಇದು 3ನೂ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ. ಕಲರ್ಸು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ಇನ್ನು ನಮ್ಮಮ್ಮ ಹತ್ರ ಯಾವ್ಯಾವ ಕಲರ್ಸ್ ಇರಲಿಲ್ಲ, ಸೊ ಆ ಕಲರ್ಸನ್ನೇ ತೊಗೊಂಡಿದ್ದಾರೆ. ಇದು ಅಷ್ಟೇ ನೆಕ್ಲೈನ್ ಈ ರೀತಿ ಇದೆ. ಎಲ್ಲದೂ ಅಷ್ಟೇ, 3ನೂ ಅಷ್ಟೇ ನೆಕ್ ಡಿಸೈನ್ಸ್ ಈ ರೀತಿ ಇದೆ. ಆ್ಯಂಡ್ ಪ್ರಿಂಟೆಡು ಅಷ್ಟೇ. ಸೊ ಈ 3 ನೈಟಿ. ಇನ್ನು ಬಟ್ಟೆ ಅಂತ ಬಂದರೆ ಇದಿಷ್ಟೇ ತೊಗೊಂಡಿದ್ದು. ನಮ್ಮಮ್ಮ 3 ನೈಟಿ ತೊಗೊಂಡ್ರಷ್ಟೇ. ಅದಾದಮೇಲೆ 2 ಬ್ಯಾಗನ್ನು ಕೂಡ ತೊಗೊಂಡ್ವಿ. ಅದು ಒಂದು ದೊಡ್ಡ ಬ್ಯಾಗು ಆ್ಯಂಡ್ ಒಂದು ಶಾರ್ಟ್ ಬ್ಯಾಗು. ಇನ್ನು ಶಾರ್ಟ್ ಬ್ಯಾಗ್ ಬಂತ ಬಂದರೆ ಈ ಥರ ಬ್ಯಾಗನ್ನು ತೊಗೊಂಡೆ. ಇನ್ನು ಈ ಶಾರ್ಟ್ ಬ್ಯಾಗು ನಾನು ತೊಗೊಂಡಿದ್ದು. ಈ ಕಲರ್ ನನಗೆ ತುಂಬಾ ಇಷ್ಟ ಆಯಿತು. ಹ್ಯಾಂಡ್ ಇಟ್ಕೊಳ್ಳೋದು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಈ ಚೈನು ಕೂಡ ಇದೆ, ಚೆನ್ನಾಗಿದೆ. ಇದು ಅಷ್ಟೇ ಮುಂದೆ ಡಿಸೈನು, ಫ್ರಂಟ್ ಆ್ಯಂಡ್ ಬ್ಯಾಕ್ ಸೇಮ್ ಬರುತ್ತೆ. ಸೊ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅದರಿಂದ ತೊಗೊಂಡೆ. ಈ ರೀತಿ ನಾವು ಬೇಕಂದರೆ ಇದನ್ನು ರಿಮೂವ್ ಮಾಡಿ ಇದನ್ನು ಮಾತ್ರ ಯೂಸ್ ಮಾಡ್ಕೊಬೋದು, ಅವ್ರು ಇದನ್ನೇ ಫುಲ್ಲು ಯೂಸ್ ಮಾಡ್ಕೊಳ್ಬೋದು. ಇದು ಅಡ್ಜಸ್ಟೇಬಲ್ ಕೂಡ ಇದೆ, ನೋಡ್ತಾ ಇರ್ಬೋದು. ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬೋದು. ದಿಸ್ ಇಸ್ ಮೈ ಫೇವ್ರೆಟ್ ಬ್ಯಾಗ್. ಆ್ಯಂಡ್ ನೆಕ್ಸ್ಟ್ ಇದೊಂದು ಬ್ಯಾಗು ನೋಡ್ತಾ ಇರ್ಬೋದು. ಇದು ಕಲರು ಇದೊಂದು ಸ್ವಲ್ಪ ಏನು ಡಬಲ್ ಕಲರ್ ಶೇಡೆಡ್ ಥರ. ಇದು ಫೋನ್ನಲ್ಲೇ ಸ್ವಲ್ಪ ಈ ರೀತಿ ಕಾಣಿಸ್ತಿದೆ. ಈಗ ನೋಡ್ತಾ ಇರ್ಬೋದು ಡಬಲ್ ಶೇಡೆಡು. ತುಂಬಾ ಇಷ್ಟ ಆಯಿತು. ಲ್ಯಾಪ್ಟಾಪೂ ಇಟ್ಕೊಬೋದು, ವಾಟರ್ ಬಾಟಲ್ನೂ ಇಟ್ಕೊಳ್ಬೋದು. ಆ್ಯಂಡ್ ನಮಗೆ ಎಮರ್ಜೆನ್ಸಿ ಏನಾದರೂ ಅಂಬ್ರೆಲ್ಲ ಏನಾದರೂ ಬೇಕಂದರೆ ಅದನ್ನು ಕೂಡ ಕ್ಯಾರಿ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ನೋಡ್ತಾ ಇರ್ಬೋದು 2 ಜಿಪ್ಸ್ ಇದೆ. ಓಕೆ, ಇನ್ನು ಈ ಬ್ಯಾಗು ಕೊಟ್ಟಿದ್ದು 350ಗೆ ವರ್ತ್ ಅಂತ ಅನಿಸ್ತು. ಸೊ ಈ ಬ್ಯಾಗನ್ನು ಕೂಡ ಇವತ್ತು ತೊಗೊಂಡ್ವಿ. ಇನ್ನು ಈ ಬ್ಯಾಗು 250 ಕೊಟ್ಟಿವಿ. ನೀವು ಆನ್ಲೈನಲ್ಲೇ ನೋಡ್ಬೋದು 300 ಮೇಲೇ ಇದೆ. ತುಂಬ ಚೆನ್ನಾಗಿರಬೇಕು ಅಂತ ಅಂದರೆ ಒಂದು 300 ಮೇಲೆ ಇರುತ್ತೆ.
ಸೊ ನಮಗೆ ನಾವು ಬಟ್ಟೆ ತೊಗೊಳಕ್ಕೆ ಅಂತ ಹೋಗಿದ್ದಿದ್ದು, ಅಲ್ಲಿ ಪ್ರೈಸ್ ಕೇಳಿದಾಗ 250 ವರ್ತಲ್ವಾ 350 ವರ್ತಲ್ವಾ ಲಾಂಗ್ ಬ್ಯಾಗ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡೇ ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ನಾನೊಂದ್ಸಲ ಆನ್ಲೈನಲ್ಲಿ ಕೂಡ ಅಲ್ಲೇ ಸರ್ಚ್ ಮಾಡಿದೆ, ಎಲ್ಲನೂ ಕೂಡ ಅಮೆಝಾನಲ್ಲಿ ಎಲ್ಲನೂ ಕೂಡ 350 ಮೇಲೇ ಇತ್ತು. ಸೊ ಆದ್ದರಿಂದ ತೊಗೊಂಡ್ವಿ. ಓಕೆ, ಇದೆರಡು ಬ್ಯಾಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು. ಬೆಸ್ಟ್. ನಾವು ಇವತ್ತು ತೊಗೊಂಡಿರೋದ್ರಲ್ಲಿ ಯಾವುದೂ ವೇಸ್ಟ್ ಅಂತ ನಮ್ಗೆ ಅನಿಸ್ಲಿಲ್ಲ, ಅವ್ರು ಡಿಸಪಾಯಿಂಟ್ ಕೂಡ ಯಾವುದೂ ಆಗಿಲ್ಲ. ಒಂದು 1 or 2 ಟಾಪ್ಸು ಪೇಂಟ್ ಪ್ರಿಂಟೆಡ್ ಬಿಟ್ಟರೆ ಅದು ಕೂಡ ತುಂಬಾ ಕಲರ್ ಇಷ್ಟ ಆಗಿ ತೊಗೊಂಡಿರೋದಷ್ಟೇ. ಇನ್ನು ಅದನ್ನು ಬಿಟ್ಟರೆ ಇನ್ನೆಲ್ಲ ಕೂಡ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಆ್ಯಂಡ್ ಶಾಪಿಂಗ್ ಕೂಡ ತುಂಬಾ ಚೆನ್ನಾಗಾಯಿತು. ಹೋಗಿದ್ದಿದ್ದು ನಾನು, ನನ್ನ ತಂಗಿ, ನಮ್ಮ ಮಮ್ಮಿ 3 ಜನ. ನಮ್ಮ ಅಕ್ಕ ಬಂದಿರಲಿಲ್ಲ, ಅವಳು ಕೂಡ ವಿಡಿಯೋ ಕಾಲಲ್ಲಿ ನೋಡಿ ಮಾಡಿ ಎಲ್ಲ ತೊಗೊಂಡಿದ್ದಾಯಿತು. ಫೈನಲಿ ತುಂಬಾ ಚೆನ್ನಾಗಿತ್ತು ಶಾಪಿಂಗ್. ಆ್ಯಂಡ್ ಆಲ್ಸೋ ಎಲ್ಲ ಬಟ್ಟೆನೂ ಇಷ್ಟ ಆಯಿತು ಆ್ಯಂಡ್ ಬ್ಯಾಗ್ಸು ಕೂಡ ಇಷ್ಟ ಆಯಿತು. ಟೈಮ್ ಬಂದು ಆಲ್ರೆಡಿ 8:30 ಆಗೋಗಿದೆ. ಸೊ ನಾನು ಕೂಡ ಸ್ವಲ್ಪ ಟಯರ್ಡ್ ಆಗಿದ್ದೀನಿ, ಆದ್ದರಿಂದ ಇನ್ನು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ ನಿಮಗೆ ಯಾವುದು ಕುರ್ತಾ ಸೆಟ್ ಇಷ್ಟ ಆಯಿತು ಅಂತ ಆ್ಯಂಡ್ ಬ್ಯಾಗ್ ಇಷ್ಟ ಆಯಿತು ಅಂತ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.